ನಾನು ಈಗ ತಾಪಿ ನದಿಯ ರಿವರ್ನ ಬ್ರಿಡ್ಜಿನ ಮೇಲೆ ನಿಂತಿದ್ದೇನೆ. ಇದು ONGC ಬ್ರಿಡ್ಜ್ ಅಂತ ಕರೀತಾರೆ, ಆ ಮಾಗಡ ಬ್ರಿಡ್ಜ್ ಅಂತೂ ಕರೀತಾರೆ. ಯಾಕಂದ್ರೆ ಇಲ್ಲಿ ಮುಂದೆ ಹೋದ್ರೆ ಮಾಗಡ ಒಂದು ಪೋರ್ಟು, ಅಂದ್ರೆ ಕೋಟೆ ಸಿಗುತ್ತೆ. ಈ ಬ್ರಿಡ್ಜ್ ಕೂಡ ನೋಡಿ, ಇದು ಸಂಪೂರ್ಣವಾಗಿ ಸಾರ್ವಜನಿಕರ ಓಡಾಟ ಇದ್ರೂ ಕೂಡ ಇದರ ಬಹಳ ಮುಖ್ಯವಾಗಿ ಮಾಡಿರೋದು, ನಾನು ಆಗಾಗ ಎಲ್ಲ ಹೇಳಿದಾಗೆ ಕಾರ್ಖಾನೆಗೋಸ್ಕರನೇ ಈ ಬ್ರಿಡ್ಜ್. ಈ ತಾಪಿ ರಿವರಿಗೆ ಸೂರತ್ತಿನ ಒಟ್ಟು ಸಿಟಿಯ ಒಂದು ವೈಜ್ಞಾನಿಕವಾಗಿ ಅದನ್ನು ಕಟ್ಟುವಾಗ ಅಥವಾ ಶಿಸ್ತುಬದ್ಧವಾಗಿ ಕಟ್ಟುವಾಗ ಅದರ ಎಷ್ಟು ಯೋಚನೆ ಮಾಡಿದ್ದಾರೆ ಅಂದರೆ, ಈ ಬ್ರಿಡ್ಜಿಗೆ 10ಕ್ಕೂ ಹೆಚ್ಚು ಬ್ರಿಡ್ಜ್ಗಳಿದೆ. ಈ ನದಿಗೆ, ತಾಪಿ ನದಿಗೆ 10ಕ್ಕೂ ಹೆಚ್ಚು ಬ್ರಿಡ್ಜ್ಗಳಿದೆ. ಅಂದರೆ ಒಂದು ರಹದಾರಿಗಳನ್ನು, ಸಂಪರ್ಕವನ್ನು ಒಂದು ಸಿಟಿ ಬೆಳೆಬೇಕು ಅಂತಾದರೆ ಅಥವಾ ಕಾರ್ಖಾನೀಕರಣಗೊಳ್ಳಬೇಕಾದ್ರೆ ಅದರ ಅಲ್ಲಿನ ರೋಡ್ ವ್ಯವಸ್ಥೆಗಳು, ಬ್ರಿಡ್ಜ್ ವ್ಯವಸ್ಥೆಗಳು ಎಷ್ಟು ಮುಖ್ಯ ಅನ್ನೋದನ್ನು ನೀವು ಸೂರತ್ಗೆ ಬಂದು ಕಾಣಬೇಕು. ಈ ಬ್ರಿಡ್ಜು ಬಹಳ ಗಟ್ಟಿಮುಟ್ಟಾಗಿದೆ ಮತ್ತು ಅಷ್ಟು ಫಸ್ಟ್ ಕ್ಲಾಸ್ ಆಗಿ ಅದನ್ನು ಮಾಡಲಾಗಿದೆ. ನಮ್ಮಲ್ಲಿಯೂ ಬ್ರಿಡ್ಜ್ಗಳನ್ನು ನಾವು ನೋಡ್ತೇವೆ, ಸೇತುವೆಗಳನ್ನು ನೋಡ್ತೇವೆ. ಆದರೆ ನಮ್ಮಲ್ಲಿ ಇರುವಂಥ ಸೇತುವೆಗೂ ಬ್ರಿಡ್ಜ್ಗಳಿಗೂ ಇಲ್ಲಿಗೂ ಬಹಳ ವ್ಯತ್ಯಾಸವನ್ನು ಕಾಣ್ತೇವೆ. ನೀವು ಬ್ರಿಡ್ಜನ್ನು ನೋಡಿ ಒಮ್ಮೆ. ಇಲ್ಲಿ ನಾವು ಈಗ ಏನು ಇಂಡಸ್ಟ್ರಿಯಲ್ ಏರಿಯಾಕ್ಕೆ ಆಗ ಬ್ರಿಡ್ಜ್ ತೋರಿಸಿದೇವಲ್ಲ, ತಾಪಿ ನದಿ ಬ್ರಿಡ್ಜು, ಅದಕ್ಕಿಂತ ಮುಂದೆ ಬಂದು ನಾವು ಸೂರತ್ತಿನ ಸಿಟಿ ಕಡೆ ಹೋಗ್ತಾ ಇದ್ದಾಗ ನಿಮಗೆ ಸಿಗುವ ರೋಡ್ ಇದು ಗೌತಮ್ ಪಥ್ ರೋಡ್. ಈ ರೋಡಲ್ಲಿ ವಿಶೇಷ ಏನು ಅಂದರೆ, ಒಂದು ಬಸ್ಸಿನ ಲೇನ್ ಇದೆ, ಇನ್ನೊಂದು ಸೈಕಲ್ ಓಡಿಸೋರಿಗೆ ಸೈಕಲ್ ಲೇನ್ ಅಂತಿದೆ ಲೆಫ್ಟ್ ಸೈಡಲ್ಲಿ. ನೀವು ಅದನ್ನು ಗಮನಿಸ್ಬೋದು. ಅಂದರೆ ಈ ಥರದ ರೋಡು ಸೂರತ್ನಲ್ಲಿ ಕನಿಷ್ಠ ಮಟ್ಟ ಒಂದು 10-12 ಕಡೆ ನೀವು ನೋಡ್ಬೋದು ಈ ಥರದ ರೋಡನ್ನು. ಇದರ ಅರ್ಥ ಏನು ಹಾಗಾದರೆ? ಗಾರ್ಡನ್ ಸಿಟಿ ಅಂತ ಕರಿತೇವೆ, ಇಡೀ ಏಷ್ಯಾದಲ್ಲೇ ಬೆಂಗಳೂರಿಗೆ ತಂಪು ನಗರ ಅಂತ ಕರಿತೇವೆ, ಭಾಳ ವ್ಯವಸ್ಥಿತವಾದ ಸಿಟಿ ಅಂತೇವೆ. ಆದರೆ ನಾವು ಎಲ್ಲಿಯೂ ಕೂಡ ಇಂಥದ್ದೊಂದು ರೋಡನ್ನಾಗಲಿ, ನಮ್ಮಲ್ಲಿ BMTC ಬಸ್ಸು ಬಹುಶಃ ಇಲ್ಲಿಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಓಡ್ತದೆ ನಾನು ಗಮನಿಸಿದಾಗೆ. ಯಾಕೆಂದರೆ ಇದು ನಮ್ಮ ಬೆಂಗಳೂರಿಗೆ ಹೋಲಿಸಿದರೆ ಇದು 46 ಕಿಲೋಮೀಟರ್ ವಿಸ್ತೀರ್ಣ ಇರುವಂಥ ಒಂದು ಸಿಟಿ. ಬೆಂಗಳೂರು ನನಗೆ ಗೊತ್ತಿದ್ದ ಹಾಗೆ ಅಲ್ಲಿ 46ರಿಂದ 60 ಚದರ ಕಿಲೋಮೀಟರ್ ವ್ಯಾಪ್ತಿಯ ಸಿಟಿ ಅದು. ಹಾಗಾಗಿ ಅಲ್ಲಿ ನಾವು ಇಷ್ಟು ವ್ಯವಸ್ಥಿತವಾದಂಥ ಸುಂದರವಾದಂಥ ರೋಡನ್ನು ಕಾಣೋದಿಲ್ಲ. ನಾವು ದೇವನಹಳ್ಳಿ ಏರ್ಪೋರ್ಟ್ಗೆ ಹೋಗುವಾಗ ಕಾಣುವ ಒಂದು ಸ್ಟ್ರಿಪ್ ಇದೆಯಲ್ಲ, ಈ ಹೈವೇಯಿಂದ ಏರ್ಪೋರ್ಟ್ಗೆ ನಾವು ತಿರುಗಿಕೊಂಡಾಗ ಆ ಏರ್ಪೋರ್ಟಿಂದ ಅಲ್ಲಿ ಹೋಗುವಂಥ ರೋಡು, ಆ ರೋಡ್ ಕೂಡ ಅಲ್ಲಿಯೂ ಗಾರ್ಡನ್ ಮಾಡಿದ್ದಾರೆ, ಎಲ್ಲವೂ ಮಾಡಿದ್ದಾರೆ. ಆದರೆ ಇಷ್ಟು ವ್ಯವಸ್ಥಿತವಾಗಿದೆ ಅಂತ ಅನಿಸೋದಿಲ್ಲ ನನಗೆ. ಸೊ ಇದೊಂದು ವ್ಯವಸ್ಥಿತವಾದಂಥ ಒಂದು ಮಾರ್ಗ. ಇಂಥ ಮಾರ್ಗಗಳು ಇಲ್ಲಿ ಭಾಳಷ್ಟಿದೆ ನೋಡಿ. ಇಲ್ಲಿ ನಾನು ಆಗಲೇ ಹೇಳ್ತಾ ಇದ್ದೆ, ನಮ್ಮಲ್ಲಿ ಹೆಜ್ಜೆ ಹೆಜ್ಜೆಗೆ ನಿಮಗೆ ಸಿಗ್ನಲ್ಲು. ಇಲ್ಲಿ ನೋಡಿ, ಇದು ಏರ್ಪೋರ್ಟ್ ರೋಡ್ ಇದು, ಆದರೂ ಇಲ್ಲಿ ನಿಮಗೆ ಸಿಗ್ನಲ್ ಇಲ್ಲ. ನಾವೀಗ ಪಾಸ್ ಆದೆವು, ನೀವು ಗಮನಿಸಿದ್ದೀರಿ ಅಂತ ಅಂದ್ಕೊಳ್ತೇನೆ. ಸಿಗ್ನಲ್ ಇಲ್ಲ, ಆದರೆ ಅಲ್ಲಿ ಟ್ರಾಫಿಕ್ ಇಲ್ಲ. ನೀವು ಸೂರತ್ತಿನಲ್ಲಿ ಒಂದು ನಾನು ಗಮನಿಸಿದ್ದು ಇಲ್ಲಿ ನನ್ನ ಗೆಳೆಯ ರಾಜು ಅಶೋಕ್ ಶೆಟ್ಟರು ಕೂಡ ಅದನ್ನು ಹೇಳ್ತಾ ಇದ್ರು. ಸೂರತ್ತಲ್ಲಿ ಇಡೀ ಸಿಟಿಯಲ್ಲಿ ಲೆಕ್ಕ ಮಾಡಿದರೆ ಒಂದು 10ರಿಂದ 12-15 ನಿಮಗೆ ಮೇಜರ್ ಸಿಗ್ನಲ್ಗಳು ಸಿಗ್ಬೋದು. ಇಲ್ಲಿ ಸಿಗ್ನಲ್ಗಳಿಲ್ಲ, ಆದರೆ ನೀವು ಅಂತ ಹೇಳುವಂಥ ಟ್ರಾಫಿಕ್ಕೂ ಇಲ್ಲ, ಜಾಮು ಆಗೋದಿಲ್ಲ. ಪ್ರತಿ ಕ್ಷಣವೂ ವೆಹಿಕಲ್ ಮೂವ್ ಆಗ್ತಾ ಇರ್ತದೆ. ಈ ರೋಡಿನ ಮೇಲೆ ವೆಹಿಕಲ್ಗಳು ನಿರಂತರವಾಗಿ ಚಲಿಸ್ತಾ ಇವೆ ಅನ್ನುವಂಥ ರಾಜ್ ಶೆಟ್ಟರ್ ಮಾತನ್ನು ಇಲ್ಲಿಯ ಬದುಕಿಗೆ ಹೋಲಿಸ್ಬೋದು ನೀವು. ಅಂದರೆ ಅವರು ಇಡೀದಾದಂಥ ಬದುಕಿನ ಒಂದು ಚಲನಶೀಲತೆಗೆ ಅದನ್ನು ಕೂಡ ರೂಪಕವಾಗಿ ಬಳಸ್ಬೋದೇನೋ. ಪ್ರತಿಯೊಬ್ಬರೂ ಇಲ್ಲಿ ತನ್ನ ಬದುಕನ್ನು ಕಟ್ಟುವ ರೀತಿ ನೀತಿಗಳನ್ನು ಅದೇ ರೀತಿಯಲ್ಲಿ ಮುಂದುವರಿಸ್ಕೊಂಡು ಹೋಗ್ತಾರೆ ಅನ್ನೋದಕ್ಕೆ ಸಂವಾದಿಯಾಗಿ ಇಲ್ಲಿಯ ರೋಡು, ಟ್ರಾಫಿಕ್ಕು ಕೂಡ ಇದೆ. ಇದೇ ಮೆಥಡಾಲಜಿಯನ್ನು ಬೆಂಗಳೂರಲ್ಲಿ ಏನಾದರೂ ನಾವು ಬಳಸ್ಕೊಂಡ್ರೆ ನಮಗೆ ಹೇಗಾಗ್ಬೋದು ಅಂತ ಒಂದು ವಿಷನ್ನನ್ನು ನೀವು ಕಾಣ್ಬೋದು. ನನಗಂತೂ ಹಾಗೆ ಅನ್ನಿಸ್ತು, ಒಂಥರ ಸ್ವರ್ಗದ ಥರ ಕಂಡಿತ್ತು ನನಗೆ. ನಮ್ಮಲ್ಲಿ ಬೆಳಗ್ಗೆ ಏನಾದರೂ ನಾವು ಜಿಮ್ಗೆ ಹೋಗುವಾಗ ಸಿಗ್ನಲ್ಲೆಸ್ ಇರ್ತದಾಗ ಎಲ್ಲರೂ ನುಗ್ಗಬಹುದು. ಎಷ್ಟು ಅನಾಹುತಗಳನ್ನು ನೋಡಿದ್ದೇವೆ, ಎಷ್ಟು ಆಕ್ಸಿಡೆಂಟ್ಗಳನ್ನು ನೋಡಿದ್ದೇವೆ. ಆಮೇಲೆ ಎಲ್ಲರೂ ನುಗ್ಗುವುದು, ಅಲ್ಲಿ ಜಾಮು, ಜಗಳ,
ಯಾವ್ಯಾವುದು ಅಕ್ಕ ಅನ್ನುವ ಭಾಷೆ. ನಾವು ಇದನ್ನು ಸತ್ಯವಾಗಿ ಹೇಳ್ತೇನೆ. ನಾನಿಲ್ಲಿ ಸುಮಾರು 1 ವಾರಗಟ್ಟಲೆ ಇಲ್ಲಿ ಉಳಿದಿದ್ದೀನಿ. ಈಗ ಎಲ್ಲಿಯೂ ನಾವು ಕಾಣಲಿಲ್ಲ. ಈಗ ನಮ್ಮದೇ ಟೀಮಿನ ಗಾಡಿ ಓಡಿಸ್ತಾ ಇದ್ರು ಇಲ್ಲಿ. ನಾವು ರಾಜ್ ಬಿ ಶೆಟ್ಟರು ನಮಗೆ ಕಾರ್ ಕೊಟ್ಬಿಟ್ಟಿದ್ರು. ನಾವು ಕಾರ್ ಓಡಿಸ್ಕೊಂಡೇ ತಿರುಗಾಡಿದ್ದೇವೆ. ಈಗ ಅವರು ಕೂಡ ಅವನ ಅನುಭವ ಹಾಗೆ ಇದೆ. ಏನೂ ಇಲ್ಲಿ ಆ ಥರದ ಯಾವುದೇ ಇದು ಅನಿಸ್ತಾ ಇಲ್ಲ. ಹೇಳೋ, ನೀನು ಗಾಡಿ ಓಡಿಸ್ತಾ ಇದ್ದೀಯಲ್ಲಪ್ಪ, ನೀನು 2 ದಿನದಿಂದ ಗಾಡಿ ಓಡಿಸ್ತಾ ಇದ್ದೆ, ನಿನಗೆ ಅನ್ನಿಸ್ತದೆ? ಎಲ್ಲೂ ಟ್ರಾಫಿಕ್ ಜಾಮ್ ಅನ್ನೋದನ್ನೇ ನೋಡಲಿಲ್ಲ. ತುಂಬ ಸುಸಜ್ಜಿತವಾಗಿ ಮಾಡಿದ್ದಾರೆ. ಖುಷಿ ಆಗುತ್ತೆ ಕಾರ್ ಓಡಿಸ್ಲಿಕ್ಕೆ. ಇಲ್ಲಿ ಚೆನ್ನಾಗಿದೆ ಒಂಥರ ಸೂರತ್ ಅನ್ನೋದು. ಇಂಡಸ್ಟ್ರಿಯಲ್ ಆದ್ರೂ ಇಂಡಸ್ಟ್ರಿಯಲ್ ಜೊತೆಗೆ ಈ ಥರ ಏನೇನು ಬೇಕು, ಪ್ರಾಥಮಿಕವಾಗಿ ಏನೇನು ಬೇಕು ಎಲ್ಲ ಸೌಲಭ್ಯನ ಒದಗಿಸಿರೋದು ತುಂಬ ಖುಷಿ ಆಗುತ್ತೆ. ನೋಡಿ, ಸೂರತ್ತನ್ನು ಖೂಬ್ಸೂರತ್ ಸಿಟಿ ಅಂತ ಕರೀತಾರೆ. ಅಂದರೆ ಒಂದು ಸುಂದರವಾದಂಥ ಅದ್ಭುತವಾದಂಥ ಸಿಟಿ ಇದು. ಫ್ಲೈಓವರ್ ಸಿಟಿ ಅಂತಾರೆ. ಅಥವಾ ಇಲ್ಲಿ ನೀವು ವಜ್ರದ ವ್ಯಾಪಾರಿಗಳು ವಜ್ರದ ಪಾಲಿಷಿಂಗ್ ಮಾಡುವಂಥದ್ದು ಮತ್ತು ಬಟ್ಟೆ, ಇದು ಬಹಳ ಮುಕ್ಕಟಪ್ರಾಯವಾದಂಥ ಬಿಸ್ನೆಸ್ಸು. ಅದ ನಂತರ ಇಂಡಸ್ಟ್ರಿಯಲ್ ಏರಿಯಾ, ಇವೆಲ್ಲ ಇರುವಾಗ ಏನಾಗುತ್ತೆ, ಒಂದು ವ್ಯಾಪಾರದ ಕೇಂದ್ರೀಕೃತ ಪ್ರದೇಶದಲ್ಲಿ ತುಂಬ ಒಂಥರ ಅಸ್ತವ್ಯಸ್ತ ಅವ್ಯವಸ್ಥಿತ ವಾತಾವರಣ ಕಾಡ್ತೇವೆ. ನೀವು ನಮ್ಮಲ್ಲಿ ಪೀಣ್ಯಕ್ಕೆ ಹೋಗಿ, ಆ ಪೀಣ್ಯದ ಒಳಭಾಗಕ್ಕೆ ಹೋದರೆ ಅಲ್ಲಿಯ ರೋಡ್ಗಳು, ಅಲ್ಲಿಯ ವಾಸನೆಯೋ, ಅಲ್ಲಿಯ ಗಲೀಜೋ, ಅಲ್ಲಿಯ ಅದು ಒಂಥರ ಕಿಷ್ಕಿಂದೆ ಥರ. ಹೋಗ್ಬಿಟ್ರೆ ಯಾವಾಗಪ್ಪ ದೇವರೇ ಹೊರಗಡೆ ಬಂದ್ಬಿಡ್ತೇವೆ ಅಂತ ಅನಿಸ್ತದೆ. ಆದರೆ ನೋಡಿ, ಇಂಡಸ್ಟ್ರಿಯಲ್ ಏರಿಯಾಕ್ಕೆ ಹೋಗುವಾಗ ನಿಮ್ಮನ್ನು ಚುಂಬಿಸುವುದು, ನಿಮ್ಮನ್ನು ಆಗಮನಕ್ಕೆ ಆಹ್ವಾನಿಸುವುದು ಇಂಥ ಅದ್ಭುತ ರೋಡ್ಗಳು, ಇಂಥ ಹಸಿರು ತುಂಬದ ರೋಡ್ಗಳು, ಎಷ್ಟು ಶಿಸ್ತುಬದ್ಧವಾದ ರೋಡ್ಗಳು. ನೋಡಿ, ಇಲ್ಲ ನಾನು ಹೇಳ್ತಾ ಇಲ್ಲ, ಜಸ್ಟ್ ಲೈಕ್ ಎ ಸಿಂಗಾಪುರ್. ನಾನು 2 ಸರಿ ಸಿಂಗಾಪುರ್ಗೆ ಹೋಗಿದ್ದೇನೆ. ಅಲ್ಲಿ ಧೂಳು ನೋಡಿಲ್ಲ, ನಾನು ಕಸ ನೋಡಲಿಲ್ಲ, ಯಾರು ಉಗುಳದ್ ನೋಡಿಲ್ಲ. ಆದರೆ ಇಲ್ಲಿ ನೋಡಿ ನೀವು, ಇಲ್ಲಿ ಎಷ್ಟು ಕ್ಲೀನಾಗಿದೆ. ಇದೇ ರೀತಿ ನೀತಿಗಳನ್ನು ನಾವು ಸೂರತ್ತಿನ ಒಳಭಾಗದಲ್ಲೂ ಗಮನಿಸಿದ್ದೇವೆ. ಈಗ ನಿಮಗೆ ಹೀರಾ ಸಿಟಿ ಅಂತ ಒಂದು ಏರಿಯಾವನ್ನು ತೋರಿಸ್ತೇನೆ ಮುಂದೆ. ಆಮೇಲೆ ಬೇರೆ ಬೇರೆ ಏರಿಯಾವನ್ನು ತೋರಿಸ್ತೇವೆ. ಅಲ್ಲೂ ನೋಡಿ ಗಜ 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 ಅಂತ ಜನ ಇರ್ತಾರೆ. ಆದರೆ ಆ ರೀತಿಯ ನಮ್ಮಲ್ಲಿರುವಂಥ ಅವ್ಯವಸ್ಥಿತವಾದಂಥ ಸ್ಥಿತಿ, ಗಲೀಜು ಇಲ್ಲ. ಹಾಗಂತ ನೀವು ನನಗೆ ಮಡ್ರಾಸು, ತಮಿಳ್ನಾಡಿಗೆ ಹೋಗಿ ಬಂದಾಗ ಸುಮಾರು ಸರಿ ಅನಿಸಿದೆ, ಅಯ್ಯೋ ಬೆಂಗಳೂರೇ ಸ್ವರ್ಗ, ಯಾಕಪ್ಪ ಇದು ಈ ಥರ ಎಲ್ಲ ಇದೆ. ಯಾಕೆಂದರೆ ನಾನು ಮದ್ರಾಸಿನ ಏರ್ಪೋರ್ಟ್ ನೋಡಿದ್ದೇನೆ. ಅದು ಏರ್ಪೋರ್ಟ್ ನಮ್ಮ ಕೆಂಪೇಗೌಡ ಬಸ್ ಸ್ಟ್ಯಾಂಡ್ಗಿಂತ ಕಳಪೆ ಆಗಿದೆ. ಅದೇ ಇಲ್ಲಿ ಸೂರತ್ ನೋಡಿದಾಗ ಇದನ್ನು ಯಾವ ರೀತಿ ಬೆಳೆಸಿದ್ದಾರೆ. ಹೊರಗಡೆ ಹೇಳ್ತೇವೆ ಮೋದಿ 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 ಅಂದ್ಕೊಳ್ಳೇ ಒಂದು ವರ್ಗ ಮೋದಿಯನ್ನು ಏನು ಕಡ್ದುಳಿಸಿದ್ದಾರೆ ಅವರು ಅಂತ. ದಯವಿಟ್ಟು ನಾನು ಹೇಳ್ತೇನೆ, ಮೋದಿಯ ಒಬ್ಬ ಅಭಿಮಾನಿ ಅಂತಲ್ಲ, ಮೋದಿಯ ಒಂದು ಪರವಾಗಿ ಮಾತಾಡ್ತಾ ಇದ್ದೇನೆ ಅಂತಲ್ಲ. ಆದರೆ ಇಲ್ಲಿ ಬನ್ನಿ, ಗುಜರಾತಿಗೆ ಬನ್ನಿ. ಅಂಕಲೇಶ್ವರದಲ್ಲಿ ನನಗೊಂದು ಸನ್ಮಾನ ಇತ್ತು, ಅಲ್ಲಿಗೆ ಹೋಗಿದ್ದೆವು. ಅಲ್ಲಿ ಇಡೀ ಹೈವೇಲಿ ನಾವು 1 ಗಂಟೆ ಪ್ರಯಾಣ ಮಾಡಿದೆವು, ಅದನ್ನು ಗಮನಿಸಿದೆವು. ಇಲ್ಲಿ ಸೂರತ್ತನ್ನು ಗಮನಿಸ್ತಾ ಇದ್ದೇವೆ. ಅಹಮದಾಬಾದನ್ನು ತೋರಿಸ್ತೇನೆ ನಿಮಗೆ, ಬರೋಡವನ್ನು ತೋರಿಸ್ತೇನೆ, ಎಲ್ಲವನ್ನು ತೋರಿಸ್ತೇನೆ. ಆದರೆ ಇಡೀದಾಗಿ ಒಂದು ರಾಜ್ಯವನ್ನು, ಒಂದು ಕೇಂದ್ರೀಕೃತವಾದಂಥ ಯೋಚನೆ ಮತ್ತು ಅದರ ಭವಿಷ್ಯದ ಬಗ್ಗೆ ತಥಾಕಚಿತವಾದಂಥ ಒಂದು ದೃಷ್ಟಿಕೋನ ಇದ್ದಂಥ ಒಬ್ಬ ಆಡಳಿತಗಾರ ಒಂದು ಸಿಟಿಯನ್ನು, ವ್ಯವಸ್ಥೆಯನ್ನು ಕಟ್ಟಿದರೆ ಅದು ಹೇಗಿರುತ್ತೆ ಅನ್ನೋದನ್ನು ನೀವು ದಯವಿಟ್ಟು ಇಲ್ಲಿ ಬಂದು ನೋಡಬೇಕು. ಈಗ ನಾವು ತೆಗೆದ ಈ ಕಾಣ್ತಾ ಇರುವ ರೋಡು, ಇದು ನಮ್ಮ ಸೂರತ್ತಿನ ಇಂಡಸ್ಟ್ರಿಯಲ್ ಏರಿಯಾಕ್ಕೆ ಹೋಗ್ಲಿಕ್ಕೆ ಇರುವಂಥ, ವಿಶೇಷವಾಗಿ ಅದೇ ಏರಿಯಾಕ್ಕೆ, ಅದೇ ಫ್ಯಾಕ್ಟ್ರಿಗಳಿಗೆ ಅವರ ಕಾಮಗಾರಿಯ ತಿರುಗಾಟಕ್ಕೆ ಅಂತಲೇ ಮಾಡಿದಂಥ ದಾರಿ. ನಿಮ್ಗೆ ಈ ದಾರಿಯನ್ನು ನೋಡಿದ್ರೆ ಎಲ್ಲೊಂದು ಕಡೆ ನ್ಯಾಷನಲ್ ಹೈವೇ ನೋಡ್ದಂಗೆ ಆಗುತ್ತೆ. ಅಂದರೆ ಸೂರತ್ತು ಇವತ್ತು ಭಾರತದ ಏಕೈಕ ಒಂದು ಅಖಂಡವಾದಂಥ ಕಾರ್ಖಾನೆ ಪ್ರದೇಶವಾಗಿ ಬೆಳೆದಿದೆ ಅಂತಂದರೆ ಅಲ್ಲಿನ ಸರ್ಕಾರ, ಆಡಳಿತ ಅದಕ್ಕೆ ಪೂರಕವಾದಂಥ ಒಂದು ಎಲಿಮೆಂಟ್ರಿ ಸ್ಟೇಜಿಂದ ಬಾಟಮ್ ಟು ಟಾಪ್ವರೆಗೂ ಏನೇನು ಬೇಕು ಅವರಿಗೆ ಫೆಸಿಲಿಟೀಸನ್ನು ಅದನ್ನು ಮಾಡಿಕೊಟ್ಟದ್ದೇ ಕಾರಣ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಷ್ಟೇ. ONGC, ಭಾರತ್ ಪೆಟ್ರೋಲಿಯಂ, ಟಾಟಾ ಮೋಟಾರ್ಸ್ ಅಥವಾ ನಿಮಗೆ ಅಂದರೆ ಇದೇ ಥರ ಹೆಸರಿಸ್ತಾ ಹೋದರೆ ಒಂದು 100 LPG ಕಂಪನಿಗಳು, LPG ಎಲ್ಲವೂ ನಿಮಗೆ. ಅಂದರೆ ನಾವು ಏನು ಇವತ್ತು ದಿನಬಳಕೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಾವು ಬಳಸ್ತೇವೆ, ಆ ಬಳಸುವ ಎಲ್ಲ ಪ್ರಾಡಕ್ಟ್ಗಳು ಇಲ್ಲೇ ಸಾಂದ್ರೀಕರಣಗೊಂಡಿದೆ, ಕೇಂದ್ರೀಕರಣಗೊಂಡಿದೆ. ಇಲ್ಲೇ ಅದರ ಉತ್ಪನ್ನಗಳಾಗ್ತವೆ. ಇದರ ಮೂಲ ಫ್ಯಾಕ್ಟ್ರಿಗಳು ಇಲ್ಲೇ ಇರುವುದು. ರಿಲಯನ್ಸು, ಟಾಟಾ
ಅಂಬಾನಿ ಎಲ್ಲರದು ಇಲ್ಲೇ ಇರೋದು. ಅವ್ರದ್ದೆಲ್ಲ ಪ್ರತ್ಯೇಕ ಇಲ್ಲೇ. ಇನ್ನೂ ಮುಂದೆ ಹೋಗ್ತೇವೆ ನಾವು, ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇವೆ. ಇಲ್ಲೇ ಇದೇ ದಾರಿಯಲ್ಲಿ ನೀವು ಇನ್ನೂ ಒಂದು 5 ಕಿಲೋಮೀಟರ್ ಮುಂದೆ ಹೋದರೆ ಸಮುದ್ರ ಸಿಗುತ್ತೆ. ಆ ಸಮುದ್ರದಲ್ಲಿ ಅವರಿಗೆ ಪ್ರತ್ಯೇಕವಾದ ಧಕ್ಕೆಗಳಿದೆ, ಜಟ್ಟಿಗಳಿದೆ ಅವರ ಪ್ರಾಡಕ್ಟನ್ನು ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ. ಸೊ ಅದನ್ನು ನಿಮಗೆ ತೋರಿಸ್ತೇವೆ. ಅಂದರೆ ಪ್ರತಿಯೊಂದು ಇನ್ಫ್ರಾಸ್ಟ್ರಕ್ಚರ್ ಅಂತ ಏನು ಕರಿತೇವೆ ಅದನ್ನು ಎಷ್ಟು ಶುದ್ಧವಾಗಿ ಮಾಡಿದ್ದಾರೆ. ಮತ್ತು ಇನ್ನೂ ಒಂದು ನೀವು ಗಮನಿಸಬೇಕಿಲ್ಲಿ, ಇಲ್ಲಿ ಎಕ್ಸ್ಪರ್ಟ್ ಹತ್ರ ನಾನು ಮಾತಾಡ್ತಾ ಇದ್ದೆ. ಇಲ್ಲಿ ಸಮುದ್ರ ಮತ್ತು ನದಿ ಎಲ್ಲಿರುತ್ತೋ ಅಲ್ಲಿ ಕಾರ್ಖಾನೆಗಳು ಬೆಳೆಯುತ್ತವೆ. ನಮ್ಮ ಸಂಸ್ಕೃತಿಯ 2 ಮಹತ್ವದ ನೆಲೆಗಳು ಯಾವುದು? ಒಂದು ನದಿ, ಇನ್ನೊಂದು ಸಮುದ್ರ. ಒಂದು ಹುಡುಕಾಟಕ್ಕೆ ಸಮುದ್ರ ನಮ್ಮನ್ನು ಪ್ರೇರೇಪಿಸಿದರೆ, ನದಿ ನಮ್ಮ ಮೂಲ ಸಂಸ್ಕೃತಿಯನ್ನು, ನಾಗರಿಕತೆಯನ್ನು ಬೆಳಲಿಕ್ಕೆ ತಾಯಿಯಾಗಿ ಸಲ್ತದೆ. ಆದರೆ ದುರಂತ ಅಂದರೆ ಈ ಆಧುನಿಕವಾದಂಥ ಜಗತ್ತಲ್ಲಿ ಅದನ್ನೇ ನಾವು ಕಲುಷಿತಗೊಳಿಸುವಂಥ ಫ್ಯಾಕ್ಟ್ರಿಗಳನ್ನು 100% ಅದರ ತಟದಲ್ಲಿ ನಾವು ಶುರು ಮಾಡ್ತೇವೆ. ಯಾಕೆಂತಂದರೆ ಅವರಿಗೆ ನೀರು ಬೇಕು. ನಾವಿಲ್ಲಿ ದಕ್ಷಿಣ ಕನ್ನಡದಲ್ಲಿ ನೋಡಿದ್ದೇವೆ, ಅಥವಾ ಬೆಂಗಳೂರಿನ ಸುತ್ತಮುತ್ತ ನೋಡಿದ್ದೇವೆ. ಎಲ್ಲ ಕಡೆಗೆ ಹರಿಹರದ ಫಾಲಿಫೈಬರ್ ಫ್ಯಾಕ್ಟ್ರಿಯಿಂದ ಹರಿಹರದ ನದಿ ಎಷ್ಟು ಕೆಟ್ಟೋಯ್ತು ಅನ್ನೋದನ್ನು ನೋಡಿದ್ದೇವೆ. ಆದರೆ ಇಲ್ಲಿ ಪ್ರತಿ ಒಂದು ಫ್ಯಾಕ್ಟ್ರಿ ಅದರ ಏನು ಒಂದು ಆರೋಗ್ಯ, ಪರಿಸರ, ಅದರ ಸಂರಕ್ಷಣೆಗೆ ಸಂಬಂಧಪಟ್ಟು ಏನು ಪ್ಯೂರಿಫೈಡ್ ಮಾಡಬೇಕು, ಏನು ಆ್ಯಕ್ಷನ್ ತಗೋಬೇಕು, ಅಥವಾ ಗೌರ್ಮೆಂಟಿನ ರೂಲ್ಸ್ ಪ್ರಕಾರ ಏನೇನು ಇದೆ ಅದನ್ನು ಚಾಚೂ ತಪ್ಪದೇ ಪಾಲಿಸ್ತಾರೆ. ಇಲ್ಲಿ ಇದರ ಪಕ್ಕದಲ್ಲೇ ಇರುವಂಥ ನದಿ ಏನಿದೆ, ಆ ನದಿಯ ನೀರನ್ನು ಕುಡಿಯೋದಕ್ಕೆ ಬಳಸ್ತಾ ಇದ್ದಾರೆ ಅನ್ನೋದು ಸತ್ಯ. ಇಷ್ಟೆಲ್ಲ ಸಾವಿರಾರು ಫ್ಯಾಕ್ಟ್ರಿಗಳಿದೆ, ಆದರೆ ಈ ನದಿಯ ನೀರನ್ನು ಇವತ್ತು ಇಷ್ಟು ಶುದ್ಧವಾಗಿ ಅವರು ಉಳಿಸ್ಕೊಂಡಿದ್ದಾರೆ ಅಂತಾದರೆ ಆ ಫ್ಯಾಕ್ಟ್ರಿಗಳವರು ಅವರ ವೇಸ್ಟ್ ಪ್ರಾಡಕ್ಟನ್ನು, ವೇಸ್ಟ್ ವಾಟ್ರನ್ನು ಸಂಪೂರ್ಣವಾಗಿ ರೀಸೈಕಲ್ ಮಾಡಿ, ಟ್ರೀಟ್ಮೆಂಟ್ ಮಾಡಿ ಕಳಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಸಾಕ್ಷ್ಯಗಳು ಸಿಗ್ತವೆ. ಅಂದರೆ ಗುಜರಾತ್ ಅನ್ನೋದು ಒಂದು ಕಾರ್ಖಾನೆಯ ಪ್ರದೇಶದ ಒಡಲಾದರೂ ಕೂಡ ಪರಿಸರವನ್ನು ಹಾಳು ಮಾಡಿಕೊಂಡು, ಜೀವ ನದಿಗಳನ್ನು ಹಾಳು ಮಾಡಿಕೊಂಡು, ಅಥವಾ ಸಮುದ್ರವನ್ನು ಹಾಳು ಮಾಡಿಕೊಂಡು ಅಲ್ಲಿ ಅವರು ದುಡ್ಡು ಮಾಡುವ ದಂಧೆಯನ್ನು ಮಾಡ್ತಾ ಇಲ್ಲ ಅನ್ನೋದು ಅದು ಮಾದರಿ ಆಗಬೇಕು. ಇದೊಂದು ಸಿಗ್ನಲ್ಲು ನೋಡಿ. ಈ ಸಿಗ್ನಲಲ್ಲಿ 4 ದಿಕ್ಕಿನಿಂದ ವೆಹಿಕಲ್ ಪಾಸ್ ಆಗ್ತಾ ಇದೆ ನೋಡಿ, ಬರ್ತಾ ಇದೆ. ಯಾರೂ ನಿಂತಿಲ್ಲ, ಆದರೆ ಸಿಗ್ನಲ್ ಇಲ್ಲ. ಇಲ್ಲಿ ಈ ಸೂರತ್ನಲ್ಲಿ ಮತ್ತು ಗುಜರಾತಲ್ಲಿ ಒಂದು ಭಾಳ ವಿಶೇಷವಾದ್ದು ಅಂತಂದರೆ, ಪ್ರತಿ ಸಿಗ್ನಲ್ಲಲ್ಲೂ ಅಥವಾ ಸಿಗ್ನಲ್ ಬಿಟ್ಟು ಸಿಗ್ನಲಲ್ಲಿ ನಿಮಗೆ ಮೇಕ್ ಇನ್ ಇಂಡಿಯಾದ ಒಂದು ಸಾಂಕೇತಿಕವಾದ ಸ್ವರೂಪ ಇರ್ತದೆ, ಸಿಂಹ. ಅದನ್ನು ಚಾಚೂ ತಪ್ಪದೆ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಗಮನಿಸಬೇಕು, ನಾನು ಈ ರೋಡಲ್ಲಿ ಹೋಗ್ತಾ ಇರುವಾಗಲೇ ನಿಮ್ಗೆ ಇನ್ನೊಂದು ಹೇಳ್ತೇನೆ. ನಮ್ಮಲ್ಲಿ ಏನು ಮಾಡ್ತಾರೆ, ಮೂಲೆ ಮೂಲೆಗಳಲ್ಲಿ ಪೊಲೀಸರು ಕಳ್ಳರ ಥರ ಔತ್ಕೊಂಡಿರ್ತಾರೆ. ಆ ಔತ್ಕೊಂಡಿದ್ದದ್ದನ್ನು ನಾವು ಗಮನಿಸಿ ಓಡಿಸ್ಬೇಕು. ನೀವೆಲ್ಲೋ ಶಾಲೆ ಕಾಲೇಜಿಗೆ ಹೋಗಿ ಮಕ್ಕಳನ್ನು ಬಿಡ್ಲಿಕ್ಕೆ ಹೋಗ್ತೀರಿ ಅಂತ ಒಂದು ಚೂರು ಫಾಸ್ಟ್ ಹೋದರೆ ಅಲ್ಲಿ ನಿಲ್ಲಿಸ್ತಾರೆ, ಅಥವಾ ನೀವು ನಿಲ್ಲಿಸೋ ಅಬ್ಬರದಲ್ಲಿ ನೀವು ಬೀಳ್ತೀರಿ, ಆಕ್ಸಿಡೆಂಟ್ ಆಗುತ್ತೆ. ಅವರು ನಿಮ್ಮ ಹತ್ರ ಒಂದಿಷ್ಟು ದುಡ್ಡು ಕಿತ್ಕೊಳ್ತಾರೆ, ಅಥವಾ ನಿಮ್ಮ ಸಮಯವನ್ನು ಹಾಳು ಮಾಡ್ತಾರೆ. ಆದರೆ ಇಲ್ಲಿ ಆ ಥರ ಇಲ್ಲ. ಈಗ ನಾವು ಈ ಚಲಿಸ್ತಾ ಇರುವಂಥ ದಾರಿಯಲ್ಲಿ 30ರಿಂದ 40 ಕಿಲೋಮೀಟ್ರ್ ವೇಗದ ಮಿತಿ. ನೀವೊಂದು ಚೂರು ಏನಾದರೂ ವೇಗ ಜಾಸ್ತಿ ಮಾಡಿಕೊಂಡ್ರೆ ಅವಾಗೇನಾಗುತ್ತೆ, ನಿಮ್ಮ ಮನೆಗೆ, ನಿಮ್ಮ ಅಡ್ರೆಸ್ಸಿಗೆ ಒಂದು ಚೀಟಿ ಬರುತ್ತೆ, ಅಷ್ಟೇ ಆಗೋದು. ಇಲ್ಲಿ ಯಾರೂ ಪೊಲೀಸರು ನಮ್ಮನ್ನು ಹಿಡಿದಿಲ್ಲ, ಯಾವ ಪೊಲೀಸರು ನಮ್ಮನ್ನು ಅಡ್ಡ ಹಾಕಿಲ್ಲ. ನೀವು ನೋಡ್ತಾ ಇದ್ದೇವೆ ನೋಡಿ, ಇಲ್ಲಿ ಕುಲ್ಲ ನಾವು ರೆಕಾರ್ಡ್ ಮಾಡ್ತಾ ಇದ್ದೇವೆ. ಎಲ್ಲಾದರೂ ಒಂದು ಪೊಲೀಸ್ ಇದ್ದಾರಾ, ಅಥವಾ ಏನಾದರೂ ಇಲ್ಲಿ ಕೈ ಅಡ್ಡ ಹಾಕೋದು ನೋಡಿದ್ದೀರಾ? ಸಿಗ್ನಲಲ್ಲಿ ಪೊಲೀಸರು ಅವರ ಬಲಗೈ ಎಡಗೈ ಎಲ್ಲ ಆಚೆ ಈಚೆ ಮಾಡಿ ಸೀಟಿ ಊದೋದು ನೋಡಿದ್ದೀರಾ? ನಾವು ನೋಡಿಲ್ಲ. ಸೊ ಒಂದು ಫ್ಲೈಓವರ್ ನೋಡಿ, ಫ್ಲೈಓವರ್ ಗೋಡೆ ನೋಡಿ. ನಮ್ಮಲ್ಲಿ ಫ್ಲೈಓವರ್ ಹೆಂಗಿರುತ್ತೆ, ಅದರ ಕೆಳಭಾಗದಲ್ಲಿ ಯಾವ ರೀತಿ ಧೂಳು ತುಂಬಿಕೊಂಡಿರ್ತದೆ, ಭಿಕ್ಷುಕರು ಮಲ್ಕೊಂಡಿರ್ತಾರೆ, ಕ್ಯಾಕರ್ಸ್ ಉಗ್ದಿರ್ತಾರೆ, ಇನ್ನೇನೋ ಮಾಡಿರ್ತಾರೆ. ನೋಡಿ ಇಲ್ಲಿ ನೋಡಿ, ಅದರ ಅಡಿಯಲ್ಲಿ ಗಾರ್ಡನ್ ಎಲ್ಲ ಹೇಗೆ ಮಾಡಿದ್ದಾರೆ, ಯಾವ ರೀತಿ ಇದರ ಕ್ಲೀನಾಗಿ ಇಟ್ಟಿದ್ದಾರೆ ನೋಡಿ. ಒಂದೊಂದು ಹೆಜ್ಜೆಲ್ಲೂ ನೋಡಿ, ಅಲ್ಲಿ ಏನಾದರೂ ಇದೆಯಾ ನೋಡಿ, ಏನೂ ಇಲ್ಲ ನೋಡಿ. ಇಲ್ಲಿ ಪಾಸ್ ಆಗ್ತಾ ಇದೆ, ಎಲ್ಲವೂ ಪಾಸ್ ಆಗ್ತಾ ಇದೆ ನೋಡಿ ಇಲ್ಲಿ. ಆದರೆ ಯಾವುದೇ ಆಕ್ಸಿಡೆಂಟ್ ಇಲ್ಲ, ಯಾವುದೇ ತೊಂದರೆ ನೋಡಿ. ಒಂದೊಂದು ಪಿಲ್ಲರ್ಗೆ ಹೆಂಗೆ ಮಾಡಿದ್ದಾರೆ ನೋಡಿ, ಇಲ್ಲಿ ಎಲ್ಲ ಗಾರ್ಡನ್ ಮಾಡಿಬಿಟ್ಟಿದ್ದಾರೆ, ಕಾರ್ ಪಾರ್ಕಿಂಗ್ ಕೊಟ್ಟಿದ್ದಾರೆ. ಅಂದರೆ ಇಂಚಿಂಚು ಸ್ಥಳವನ್ನು ಉಪಯೋಗಿಸಿಕೊಳ್ಳೋದು ಹೇಗೆ, ಇಂಚಿಂಚು ಬದುಕನ್ನು, ಇಂಚಿಂಚಿನ ಸಮಯವನ್ನು ಬಹಳಷ್ಟು ಬಳಸ್ಕೊಂಡು ಸಣ್ಣ ಮಟ್ಟದಿಂದ ದೊಡ್ಡ ಮಟ್ಟಕ್ಕೆ ಇವತ್ತೇರಿ ಎತ್ತರಕ್ಕೆ ಇಲ್ಲಿ ಏರಿದ್ದಾರೆ. ಅದು ಇಲ್ಲಿಯ ಪ್ರತಿ ಹಂತದಲ್ಲೂ ಅದರ ಕಾರ್ಯಾಚರಣೆಯಲ್ಲಿ ಗೊತ್ತಾಗುತ್ತೆ ಅಂತ ನಾನು ಭಾವಿಸ್ತೇನೆ. ಈ ರೋಡಿಗೆ ಹಿಂದಿನ ಕಾಲದಲ್ಲಿ ಕುದುರೆ ಓಡುವ ರೋಡು ಅಂತ ಕರೀತಾ ಇದ್ರಂತೆ.
ಗೋಡ್ದೋಡ್ ರೋಡ್ ಅಂತ. ಅಂದರೆ ಈಗ ಅದು ಈ ರೀತಿಯಾಗಿ ಪರಿವರ್ತನೆ ಆಗಿದೆ. ಫ್ಲೈಓವರ್ ಸಿಟಿ ಅಂತ ಹೇಳಿದೆ ನಾನು ನಿಮಗೆ. ಫ್ಲೈಓವರ್ ಅಡಿಯಲ್ಲಿ ನಿಮಗೆ ಇದು ಈ ಶಿಲ್ಪಕಲೆಯನ್ನು ಬಳಸಿದ್ದಾರೆ. ನಿಮ್ಗೆ ಆಶ್ಚರ್ಯ ಅಂದರೆ ಕಲ್ಲುಗಳನ್ನು ಇಟ್ಟು ಅದನ್ನೊಂದು ಸುಂದರವಾಗಿ ಕಟ್ಟಿದ್ದನ್ನು ಕಾಣ್ತೀರಿ. ಆಮೇಲೆ ನಮ್ಮ ಆಧುನಿಕ ಇಸ್ರೇಲಿ ಪದ್ಧತಿಯಲ್ಲಿ ನೀವೇನು ಇವತ್ತು ಗ್ರಿಲ್ಸನ್ನು ಅದರೊಳಗೆ ಪಾಟನ್ನು ನೀರನ್ನು ಹನಿ ನೀರಾವರಿ ಯೋಜನೆ ಮಾಡಿ ಗಾರ್ಡನ್ ಮಾಡ್ತೇವಲ್ಲ, ಆ ಗಾರ್ಡನ್ನ ಮಾಡಿದ್ದಾರೆ. ಫ್ಲೈಓವರ್ ಅಡಿಯಲ್ಲಿ ವೃತ್ತ ಮಾಡಿದ್ದಾರೆ. ಅದಕ್ಕೊಂದು ಸುಂದರವಾದ ಕಲಾತ್ಮಕವಾದ ಸ್ವರೂಪ ಕೊಟ್ಟಿದ್ದಾರೆ. ಅಂದರೆ ಎಲ್ಲೆಲ್ಲಿ ನೋಡಿ, ಇಲ್ಲಿ ಗೋಡ್ದೋಡ್ ಸಿಟಿಗೆ ಒಂದು ಸಂಕೇತ ಇದೆ ನೋಡಿ. ಇಲ್ಲಿ ಆ ಸಂಕೇತವನ್ನು ನೀವು ಗಮನಿಸ್ತೀರಿ. ಕುದುರೆಯ ಮುಖವನ್ನು ಇಟ್ಟು ನಮ್ಮ ಹಳೆಯ ಒಂದು ಪದ್ಧತಿಯನ್ನು, ಹಳೆಯ ಚರಿತ್ರೆಯ ನೆನಪನ್ನು ಸಿಂಬಾಲಿಕ್ ಆಗಿ ಈಗ ಪ್ರತಿಕರಿಸಿದ್ದನ್ನು ಕಾಣ್ತೀರಿ. ಅಂದರೆ ನಾನು ಯಾಕೆ ಇದನ್ನು ಮತ್ತೆ ಮತ್ತೆ ಹೇಳ್ತೇನೆ ಅಂತಂದರೆ, ನಮ್ಮ ಇಡೀದಾದಂಥ ಒಂದು ದಾರಿಯ ವ್ಯವಸ್ಥೆಯನ್ನು, ಮಾರ್ಗ ವ್ಯವಸ್ಥೆಯನ್ನು ಕೂಡ ಕಲಾತ್ಮಕಗೊಳಿಸೋದು ಹೇಗೆ ನಮ್ಮಲ್ಲಿ ಮಾಡಿದ್ದಾರೆ. ಎಲ್ಲೆಲ್ಲೋ ಗೋಡೆಗಳಲ್ಲಿ ಕೆಂಪೇಗೌಡನ ಚಿತ್ರ, ನಮ್ಮ ನದಿಗಳ ಚಿತ್ರ, ಅದು ಇದು ಎಲ್ಲ ಮಾಡಿದ್ದಾರೆ. ಅದು ಯಾವುದೋ ಕಾಲದಲ್ಲಿ ಮಾಡಿರ್ತಾರೆ, ಮತ್ತು ಅದರ ಮೇಂಟೆನೆನ್ಸ್ ಇಲ್ಲ, ಅದು ಕೊಳಕಾಗಿರ್ತದೆ, ಅದು ಕಿತ್ತೋಗಿರ್ತದೆ. ಆ ಕಿತ್ತೋದನ್ನು ನಾವು ಚರಿತ್ರೆ ಥರ ನೋಡ್ತಾ ಇರಬೇಕು ವರ್ತಮಾನದಲ್ಲಿ. ಆದ್ರೆ ಇಲ್ಲದಲ್ಲ, ಮೇಂಟೆನೆನ್ಸ್ ಅಂತ ಕರೀತಾರಲ್ಲ, ಆ ಮೇಂಟೆನೆನ್ಸನ್ನು ಮಾಡಿದ್ದಾರೆ. ಮಾಡಿದ್ದಷ್ಟೇ ಅಲ್ಲ, ಅದನ್ನು ಉಳಿಸ್ಕೊಂಡಿದ್ದಾರೆ, ಅದನ್ನು ಬಳಸ್ಕೊಳ್ತಾರೆ, ಮತ್ತು ಅದನ್ನು ಪ್ರತಿದಿನ ಪ್ರತಿ ಹಂತದಲ್ಲೂ ಅದನ್ನು ಅಪ್ಡೇಟ್ ಮಾಡ್ತಾ ಹೋಗ್ತಾರೆ. ಇದು ಈ ಸೂರತ್ ಖೂಬ್ಸೂರತ್ ಅಂತ ನಾವು ಎಲ್ಲರ ಬಾಯಲ್ಲಿ ಕೇಳೋದಕ್ಕೆ ಬಹುಶಃ ಇದು ಹೆಚ್ಚು ಅರ್ಥಪೂರ್ಣವಾಗಿರ್ತದೆ ಅಂತ ಅಂದ್ಕೊಳ್ತೇನೆ ನಾನು.